ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸೋ ಕಾಲ್ಡ್ ಶಾಂತಿ ದೂತ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಮತ್ತೊಮ್ಮೆ ಫಸ್ಟ್ ಟೈಮ್ ಏನಲ್ಲ, ಇಸ್ರೇಲ್ ಪರವಾಗಿ ಹೋಗಿ B-2 ಬಾಂಬರ್ಗಳನ್ನು ತಗೊಂಡು ಹೋಗಿ ಅವರ ಅಣುಗಾರಗಳ ಮೇಲೆಲ್ಲ ಸುರಿದು ಬಂದಿದ್ರಲ್ಲ, ಸ್ಫೋಟಕಗಳನ್ನು ಧ್ವಂಸ ಮಾಡಿ ಬಂದಿದ್ರಲ್ಲ. ಈಗ ಮತ್ತೊಮ್ಮೆ ಟ್ರಂಪ್ರ ಮಿಲಿಟರಿ ಇಂಟರ್ವೆನ್ಷನ್ ಖಚಿತ ಅನ್ನೋ ವಾತಾವರಣ ಇದೆ. ಆಫ್ಟರ್ ವೆನೆಜುವೆಲಾ, ನೌ ಇರಾನ್. ಅಮೆರಿಕ ಸೇನೆ ಯಾವುದೇ ಕ್ಷಣ ಇರಾನಿಗೆ ನುಗ್ಗಬಹುದು. ಟ್ರಂಪ್ ಸೇನೆಗೆ ಕುರಿತು ಡೈರೆಕ್ಷನ್ಸ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡ್ತಿವೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಇರಾನ್ನಲ್ಲಿರೋ ತನ್ನ ಪ್ರಜೆಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಈ ಕೂಡಲೇ ಇರಾನ್ ಬಿಟ್ಟು ಬನ್ನಿ ಅಂತ ಹೇಳಿದೆ ಆಸ್ಟ್ರೇಲಿಯಾ. ಅಮೆರಿಕದ ಮಿತ್ರ ಆಸ್ಟ್ರೇಲಿಯಾ ಹೇಳಿದೆ, ಕಮರ್ಷಿಯಲ್ ಫ್ಲೈಟ್ಗಳು ಇನ್ನೂ ಇರಾನ್ನಲ್ಲಿ ಆಪರೇಟ್ ಆಗ್ತಿವೆ, ಆದ್ರೆ ಇದು ಲಿಮಿಟೆಡ್ ಟೈಮ್, ತುಂಬಾ ಕಮ್ಮಿ ಇದೆ. ಯಾವಾಗ ಬೇಕಾದರೂ ಏರ್ ಸ್ಪೇಸ್ ಶಟ್ ಡೌನ್ ಆಗ್ಬೋದು, ಫ್ಲೈಟ್ ದಿಢೀರಂತ ಕ್ಯಾನ್ಸಲ್ ಆಗ್ಬೋದು. ನಾವು ಇಷ್ಟೆಲ್ಲ ಒತ್ತಾಯ ಮಾಡಿದ್ಮೇಲೂ ಆಸ್ಟ್ರೇಲಿಯನ್ಸ್ ಅಲ್ಲೇ ಉಳ್ಕೊಳ್ತೀರಿ ಅಂದರೆ ಅದಕ್ಕೆ ನೀವೇ ಹೊಣೆ ಅಂತ ಹೇಳಿದೆ ಆಸ್ಟ್ರೇಲಿಯಾ ಸರ್ಕಾರ. ಜೊತೆಗೆ ಅಲ್ಲೇ ಇರೋದಾದರೆ ಮನೆಯಿಂದ ಹೊರಗೆ ಬರಬೇಡಿ, ಸೇಫ್ ಆಗಿರೋ ಬಿಲ್ಡಿಂಗ್ನಲ್ಲಿ ಸ್ಟೇ ಮಾಡಿ, ಹಲವು ದಿನಗಳ ಕಾಲ ಮನೆಯೊಳಗೆ ಇರೋಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ, ನೀರು, ಆಹಾರ, ಮೆಡಿಸಿನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇರಾನ್ನ ಭದ್ರತೆ ಬಹಳ ಅಪಾಯದಲ್ಲಿದೆ, ಯಾವ ಕ್ಷಣದಲ್ಲಿ ಬೇಕಾದರೂ ಅಲ್ಲಿನ ಪರಿಸ್ಥಿತಿ ಏನಾದರೂ ಆಗ್ಬೋದು ಅಂತ ಅಡ್ವೈಸರಿಯನ್ನು ಅಮೆರಿಕದ ಮಿತ್ರ ಆಸ್ಟ್ರೇಲಿಯಾ ಜಾರಿ ಮಾಡಿದೆ. ಈಗ ಈ ಮೂಲಕ ಇರಾನ್ ಇನ್ನೊಂದು ದೊಡ್ಡ ಅನಾಹುತದ ಹೊಸ್ತಿಲಿಗೆ ಬಂದಿದೆ. ಇನ್ನೊಂದು ದೊಡ್ಡ ಪ್ರಮಾಣದ ನಾಗರಿಕ ದಂಗೆ, ಕ್ರಾಂತಿ, ಅದಕ್ಕೆ ಹೊರಗಿನವರ ಬೆಂಬಲ, ಅಮೆರಿಕದ ಸೇನಾ ಎಂಟ್ರಿ, ಎಲ್ಲ ಲೆಕ್ಕಾಚಾರಗಳು ಈಗ ಕೂಡ್ಕೊಳ್ತಾ ಇದ್ದಾವೆ. ಸ್ನೇಹಿತರೆ, ಆಸ್ಟ್ರೇಲಿಯಾ 5 ಐಸ್ ಕಂಟ್ರಿ, ಇಂಗ್ಲಿಷ್ ರಾಷ್ಟ್ರಗಳು ಸೇರ್ಕೊಂಡು ಮಾಡಿರೋ 5 ಕಣ್ಣುಗಳು ಕೂಟ ಇದೆಯಲ್ಲ, ಇಂಟೆಲಿಜೆನ್ಸ್ ಶೇರಿಂಗ್, ಅದರ ಮೆಂಬರ್ ಆಸ್ಟ್ರೇಲಿಯಾ. ಇನ್ನೊಂದು ಕಡೆ ಇರಾನ್ ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ ಅಮೆರಿಕಾಗೇನೆ ದೊಡ್ಡ ತಿರುಗೇಟನ್ನು ಕೊಟ್ಟಿದೆ, ವಾರ್ನಿಂಗ್ ಕೊಟ್ಟಿದೆ. ನಾವು ರೆಡಿ ಯುದ್ಧಕ್ಕೆ ಅಂತ ಹೇಳಿದೆ, ಆದರೆ ಮಾತುಕತೆ ನಡೆಸೋಕೆ ನಮಗೇನು ಪ್ರಾಬ್ಲಮ್ ಇಲ್ಲ, ವಿ ಆರ್ ಓಪನ್ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಟ್ರಂಪ್ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಫುಲ್ ಕ್ಲಾರಿಟಿ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಚರ್ಚೆ ನಡೀತಾ ಇದೆ ಆಪ್ಷನ್ಸ್ ಬಗ್ಗೆ. ಒಂದನೇ ಆಪ್ಷನ್, ಇರಾನ್ನ ಮಿಲಿಟರಿ ಇನ್ಫ್ರಾ ಅಥವಾ ರೆಜಿಮ್ ಟಾರ್ಗೆಟ್ಸ್, ಅಂದರೆ ಇರಾನ್ನ ಸುಪ್ರೀಂ ಲೀಡರ್, ಇತರ ಟಾಪ್ ಅಧಿಕಾರಿಗಳು, ಇವ್ರನ್ನೆಲ್ಲ ಗುರಿಯಾಗಿಸಿ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿ ಮುಗಿಸ್ಬಿಡ್ಬೋದು ಅಂತ. ಎರಡನೇದು, ಸ್ಫೋಟಕ ಬಳಸದೆ, ಮಿಸೈಲ್ ಬಳಸದೆ ಅಮೆರಿಕ ಇರಾನ್ ಮೇಲೆ ಸೈಬರ್ ದಾಳಿ ಮಾಡ್ಬೋದು ಅಂತ. ಮೂರನೇದು, ಇರಾನ್ನ ಎನರ್ಜಿ, ಬ್ಯಾಂಕಿಂಗ್ ಸೆಕ್ಟರನ್ನು ಟಾರ್ಗೆಟ್ ಮಾಡಿ ಮತ್ತಷ್ಟು ಸ್ಯಾಂಕ್ಷನ್ಸ್ ಹೇರ್ಬೋದು ಅಂತ. ಆದರೆ ಬಹುತೇಕ ಮೊದಲನೇ ಆಪ್ಷನ್ ಅಮೆರಿಕ ಚೂಸ್ ಮಾಡೋ ಸಾಧ್ಯತೆ ಈಗ ಚರ್ಚೆ ಆಗ್ತಿದೆ. ತೈಲದ ಮೇಲಿನ ಹಿಡಿತ ಸಿಗಬೇಕು ಅಂದರೆ ಖಾಮಿನೇಯಿಗಳನ್ನು ಖತಮ್ ಮಾಡಬೇಕು. ಹಾಗೆ ಇಸ್ರೇಲ್ ಇರಾನ್ ವಿರುದ್ಧ ದಾಳಿಗೆ ಒತ್ತಡ ಹಾಕ್ತಾ ಇದೆ. ಸುನ್ನಿ ರಾಷ್ಟ್ರಗಳಿಗೂ ಇರಾನ್ ಬೇಕಿಲ್ಲ, ಅರಬರಿಗೆ, ಸುನ್ನಿ ಅರಬರಿಗೆ. ಯಾರಿಗೆ? ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಖತರ್, ಅವ್ರಿಗೆ ಯಾರಿಗೂ ಇರಾನ್ ಗಟ್ಟಿಮುಟ್ಟಾಗೋದು ಬೇಕಾಗಿಲ್ಲ. ಅವರೆಲ್ಲ ಅಮೆರಿಕದ ಫ್ರೆಂಡ್ಸ್. ಹೀಗಾಗಿ ಮೊದಲನೇ ಆಪ್ಷನ್ನೇ ಇಸ್ರೇಲ್ಗೂ ಖುಷಿ, ಸುನ್ನಿ ಅರಬ್ಬರಿಗೂ ಖುಷಿ ಅನ್ನೋ ಲೆಕ್ಕಾಚಾರ ಇದೆ. ಇದೆಲ್ಲದರ ನಡುವೆ ಆ ಕಡೆ ಯುರೋಪಿಯನ್ ಯೂನಿಯನ್ ಕೂಡ ಇರಾನ್ ಮೇಲೆ ಪ್ರೆಷರ್ ಹಾಕಿದೆ. ಅಡಿಷನಲ್ ಸ್ಯಾಂಕ್ಷನ್ಸ್ ಹೇರೋಕೆ ನಾವು ನೋಡ್ತಾ ಇದ್ದೀವಿ. ಪ್ರತಿಭಟನಾಕಾರರ ಮೇಲೆ ಹಿಂಸಾಚಾರ ನಡೆಸ್ತಾ ಇರೋದಕ್ಕೆ ಈ ಕ್ರಮ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಇರಾನ್ನಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಇರಾನ್ ಸರ್ಕಾರವನ್ನು ಸಪೋರ್ಟ್ ಮಾಡಿ ಸಾವಿರಾರು ಪ್ರತಿಭಟನಾಕಾರರು ಬೀದಿಗೆ ಧುಮುಕಿದ್ದಾರೆ. ಒಂದ್ ಕಡೆ ಖಾಮಿನೇಯಿಗೆ ಧಿಕ್ಕಾರ ಅಂತ ಹೇಳಿ ಒಂದಷ್ಟು ಜನ, ಆದ್ರೆ ಈಗ ಅವರ ಪರವಾಗೂ ಕೂಡ ನಮ್ಮ ಪರನೂ ಜನ ಇದ್ದಾರೆ ಅಂತ ಹೇಳಿ ಖಾಮಿನೇಯಿಗಳು ಜನರನ್ನ ಬೀದಿಗಿಳಿಸಿದ್ದಾರೆ. ಇವರು ಅಮೆರಿಕಾಗೆ ಸಾವು ಬರಲಿ, ಇಸ್ರೇಲ್ಗೆ ಸಾವು ಬರಲಿ ಅಂತ ಹಾರೈಕೆ ಮಾಡಿಕೊಂಡು ಓಡಾಡ್ತಿದ್ದಾರೆ, ಸತ್ತು ಹೋಗ್ಲಿ ಅವರೆಲ್ಲ ಅಂತ. ಇನ್ನು ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ ನಲ್ಲಿ ತಾನೇ ವೆನೆಜುವೆಲಾದ ಆಕ್ಟಿಂಗ್ ಪ್ರೆಸಿಡೆಂಟ್ ಅಥವಾ ಹಂಗಾಮಿ ಅಧ್ಯಕ್ಷ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಕಿಪೀಡಿಯಾದ ಪೇಜ್ ನಲ್ಲಿರೋ ತಮ್ಮ ಫೋಟೋ ಕೆಳಗಡೆ ಇರೋ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಿದ್ದಾರೆ. ತಮ್ಮ ಫೋಟೋ ಕೆಳಗಡೆ 2026 ಜನವರಿಗೆ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಹಾಗೆ ಡೀಟೇಲ್ಸ್ ಹಾಕಿದ್ದಾರೆ. ಟ್ರಂಪ್ ಖುದ್ದು ಪೋಸ್ಟ್ ಮಾಡಿದ್ದಾರೆ. ಇವರಿಗೆ ಏನಾಗಿದೆ, ಏನ್ ಕತೆ ಇವ್ರದ್ದು, ಇವ್ರ ತಲೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಒಬಾಮಾ, ಜಾರ್ಜ್ ಡಬ್ಲ್ಯೂ ಬುಷ್, ಇನ್ನು ಹಿಂದಕ್ಕೆ ಹೋದರೆ ಕ್ಲಿಂಟನ್, ಇನ್ನು ಹಿಂದಕ್ಕೆ ಹೋದರೆ ನಿಕ್ಸನ್, ಅದಕ್ಕಿಂತ ಹಿಂದೆ ಹೋದರೆ ಕೆನಡಿ, ಐಸೆನ್ಹೋವರ್, ಫ್ರಾಂಕ್ಲಿನ್ ಡಿ ರೂಸವೆಲ್ಟ್, ಎಂತೆಂಥವ್ರು ಅಮೆರಿಕದ ಅಧ್ಯಕ್ಷರಾಗಿದ್ರು. ಬೆಂಜಮಿನ್ ಫ್ರಾಂಕ್ಲಿನ್, ಅಬ್ರಹಂ ಲಿಂಕನ್, ಎಂತೆಂಥವ್ರು. ಈಗ ಅಂತ ಜಾಗದಲ್ಲಿ ಬಂದು ಕೂತಿರೋ ಈ ಟ್ರಂಪ್ ವೆನೆಜುವೆಲಾ ಇನ್ನೊಂದು ರಾಷ್ಟ್ರ, ಅದರ ಅಧ್ಯಕ್ಷರನ್ನ ಹೊತ್ಕೊಂಡ್ಬಂದಿರೋದು ಮಾತ್ರ ಅಲ್ಲದೆ ತಾನದರ ಹಂಗಾಮಿ ಅಧ್ಯಕ್ಷ ಅಂತ, ಅಮೆರಿಕದ ಅಧ್ಯಕ್ಷ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಇನ್ನೊಂದು ರಾಷ್ಟ್ರದ ಹಂಗಾಮಿ ಅಧ್ಯಕ್ಷ ಅಂತ ತಾನು ಪೋಸ್ಟ್ ಹಾಕೊಳ್ಳೋದು, ಇದು ಇವರಿಗೆ ಮಜಾ, ಫನ್, ಅಮೆರಿಕದ ಅಧ್ಯಕ್ಷನ ವರ್ತನೆ. ಮತ್ತೊಂದು ಕಡೆ ಈ ಟ್ರಂಪ್ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಸೇನೆ ನುಗ್ಗಿಸ್ತೀನಿ ಅಂತ ಹೇಳ್ತಿರೋ ಹೊತ್ತಲ್ಲಿ
ನೇಟೋ ಒಳಗೇನೆ ದೊಡ್ಡ ಬಿರುಕು. ನೇಟೋದಿಂದ ಹೊರ ನಡೆಯೋಕೆ ಈಗ ಫ್ರಾನ್ಸ್ ಮುಂದಾಗಿದೆ. ಅದಕ್ಕೆ ಪ್ರಪೋಸಲ್ ಮುಂದಿಟ್ಟಿದ್ದೀವಿ ಅಂತ ಫ್ರಾನ್ಸ್ ಸಂಸತ್ನ ಉಪಾಧ್ಯಕ್ಷೆ ಕ್ಲೆಮಾನ್ ಗ್ಲಿಟಿ ಅನೌನ್ಸ್ ಮಾಡಿದ್ದಾರೆ. ಈ ನಿರ್ಧಾರಕ್ಕೆ ಟ್ರಂಪ್ರ ಪಾಲಿಸಿಗಳು ಕಾರಣ ಅಂತ. ಟ್ರಂಪ್ ಆಡಳಿತದಲ್ಲಿ ಅಮೆರಿಕ ವೆನೆಜುವೆಲಾ ಅಧ್ಯಕ್ಷ ಮಡುರೋನನ್ನ ಹೊತ್ಕೊಂಡ್ಬಂತು. ಗ್ರೀನ್ಲ್ಯಾಂಡ್ಗೆ ಸೇನೆ ನುಗ್ಗಿಸ್ತೀನಿ ಅಂತ ಟ್ರಂಪ್ ಧಮಕಿ ಹಾಕ್ತಿದ್ದಾರೆ. ಆ ಕಡೆ ಪ್ಯಾಲೆಸ್ತೇನಿಗಳು ಹತ್ಯೆ ಆಗೋದನ್ನ ಕೇರ್ ಮಾಡದೆ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತು. ಇವೆಲ್ಲ ಅಪಾಯಕಾರಿ ಮತ್ತು ಅನ್ಯಾಯದ ಕ್ರಮ ಅಂತ ಹೇಳಿದ್ದಾರೆ. ಅಲ್ಲೋಲ ಕಲ್ಲೋಲ ಟ್ರಂಪ್ ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ತಾರೆ. ಬಟ್ ಅದರ ಎಂಡ್ ರಿಸಲ್ಟ್ ಏನು, ಫೈನಲ್ ಪೇಜ್ ಏನಿರುತ್ತೆ ಅನ್ನೋದು ಇನ್ನೂ ಕೂಡ ಅಸ್ಪಷ್ಟ. ಇನ್ನು 2-3 ವರ್ಷ ಹೆಂಗ್ ತಾಳ್ಕೊಳ್ಳೋದಂತ ಗೊತ್ತಿಲ್ಲ ಜಗತ್ತು ಈ ಮನುಷ್ಯನ. ಮತ್ತೊಂದ್ ಕಡೆ ಭಾರತಕ್ಕೆ ಮೊದಲ ಭೇಟಿ ಕೊಟ್ಟಿರೋ ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಮತ್ತು ಪ್ರಧಾನಿ ಮೋದಿ ನಡುವೆ ಮಹತ್ವದ ಮಾತುಕತೆಯಾಗಿದೆ. ವ್ಯಾಪಾರ, ಹೂಡಿಕೆ, ಟೆಕ್ನಾಲಜಿ, ಎಜುಕೇಷನ್, ಸ್ಕಿಲ್ ಇಲ್ಲೆಲ್ಲ ಸಹಕಾರ ಹೆಚ್ಚಿಸುವ ಬಗ್ಗೆ ಚರ್ಚೆಯಾಗಿದೆ. ಹಾಗೆ ಡಿಫೆನ್ಸ್, ಸೆಕ್ಯೂರಿಟಿ, ಸೈನ್ಸ್, ಇನೋವೇಷನ್, ರಿಸರ್ಚ್ ಕ್ಷೇತ್ರದಲ್ಲಿ ಸಹಯೋಗ ಹೆಚ್ಚಿಸುವ ಬಗ್ಗೆ ಕೂಡ ಚರ್ಚೆಯಾಗಿದೆ. ಇದರಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಇದ್ರು. ಗುಜರಾತ್ನ ಗಾಂಧಿನಗರದಲ್ಲಿರೋ ಮಹಾತ್ಮ ಮಂದಿರ್ನಲ್ಲಿ ಈ ಮೀಟಿಂಗ್ ಆಗಿದೆ. ಆರ್ಥಿಕ ಸಹಯೋಗಕ್ಕೆ ಬೂಸ್ಟ್ ಕೊಡೋಕೆ, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಡೆವಲಪ್ ಮಾಡೋಕೆ, ಕ್ರಿಟಿಕಲ್ ಮಿನರಲ್ಸ್, ಟೆಲಿಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಸಹಯೋಗಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ. ಭಾರತದ ಎಎಂ ಗ್ರೀನ್ ಮತ್ತು ಜರ್ಮನಿಯ ಯುನಿಪರ್ ಕಂಪನಿ ನಡುವೆ ಅಗ್ರಿಮೆಂಟ್ ಆಗಿದೆ. ಇದರಡಿಯಲ್ಲಿ ಎಎಂ ಗ್ರೀನ್ ಪ್ರತಿ ವರ್ಷ ಸುಮಾರು 5 ಲಕ್ಷ ಟನ್ ಗ್ರೀನ್ ಅಮೋನಿಯಾವನ್ನ ಯುನಿಪರ್ಗೆ ಸಪ್ಲೈ ಮಾಡುತ್ತೆ. ಹಾಗೆ ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಜರ್ಮನಿಯ ಇನ್ಫಿನಿಯಾನ್ ಸೆಮಿಕಂಡಕ್ಟರ್ ಕಂಪನಿ ಇವರೊಂದಿಗೆ ಒಪ್ಪಂದ ಆಗಿದೆ. ಇದರಡಿಯಲ್ಲಿ ಜರ್ಮನಿ ಭಾರತದ ಪ್ರತಿಭೆಗಳಿಗೆ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅಡ್ವಾನ್ಸ್ ಟ್ರೈನಿಂಗ್ ಕೊಡುತ್ತೆ ಅಂತ ಗೊತ್ತಾಗಿದೆ. ಈ ನಡುವೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಗೋ ಬಗ್ಗೆ ಮರ್ಜ್ ಮಾತನಾಡಿದ್ದಾರೆ. ಆದಷ್ಟು ಬೇಗ ಜನವರಿ ಎಂಡ್ ಒಳಗಡೆನೆ, ಅಂದ್ರೆ ಇದೇ ತಿಂಗಳು ಎಂಡ್ ಒಳಗಡೆನೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಬಹುದು. ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದ ಮೇಲೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಕೂಗಾಡ್ತಿರೋ ಹೊತ್ತಲ್ಲಿ ಹೊಸ ಬೆಳವಣಿಗೆ ಆಗಿದೆ. ಭಾರತಕ್ಕೆ ಹೊಸ US ಅಂಬಾಸಿಡರ್ ಆಗಿ ನೇಮಕಗೊಂಡ ಸೆರ್ಗಿ ಗೋರ್ ವ್ಯಾಪಾರ ಮಾತುಕತೆಯನ್ನ ಮಂಗಳವಾರದಿಂದ ಶುರು ಮಾಡೋದಾಗಿ ಹೇಳಿದ್ದಾರೆ. ಭಾರತ ನಮ್ಮ ದೊಡ್ಡ ಪಾಲುದಾರ. 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧವನ್ನ ಹೊಸ ಹಂತಕ್ಕೆ ತರೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ನಿಜವಾದ ಸ್ನೇಹಿತರಲ್ಲಿ ಈಗ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅದೆಲ್ಲವನ್ನ ಕೊನೆಯಲ್ಲಿ ಬಗೆಹರಿಸ್ಕೊಳ್ತಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಪರಸ್ಪರ ಹಿತಾಸಕ್ತಿಗಳಿಗಿಂತ ಹೆಚ್ಚಿನದ್ದು, ಅದು ಉನ್ನತ ಮಟ್ಟದ್ದು ಅಂತ ಹೇಳಿದ್ದಾರೆ. ಮುಂದುವರೆದು ಭಾರತವನ್ನ ಪ್ಯಾಕ್ ಸಿಲಿಕಾದ ಪೂರ್ಣ ಮೆಂಬರ್ ಆಗೋಕೆ ಮುಂದಿನ ತಿಂಗಳು ಆಹ್ವಾನಿಸಲಾಗುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದಹಾಗೆ US ಇನಿಷಿಯೇಟಿವ್ ನಿಂದ ಶುರುವಾಗಿರೋ ಪ್ಯಾಕ್ ಸಿಲಿಕಾ ಸೆಮಿಕಂಡಕ್ಟರ್ ಚಿಪ್ ಮತ್ತು AI ಡೆವಲಪ್ಮೆಂಟ್ ಅನ್ನ ಫೋಕಸ್ ಮಾಡುತ್ತೆ. ಈಗ ಆಲ್ರೆಡಿ ಜಪಾನ್, ಸೌತ್ ಕೊರಿಯಾ, UK, ಇಸ್ರೇಲ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್, UAE ಮತ್ತು ಸಿಂಗಪೂರ್ ಸೇರ್ಕೊಂಡಿದ್ದಾರೆ. ಈಗ ಭಾರತಕ್ಕೂ ಪೂರ್ಣ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಮತ್ತೊಂದು ಕಡೆ ಭಾರತದ DRDO ಹೊಸ ಮಿಸೈಲ್ ಪರೀಕ್ಷಿಸಿದೆ. ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಪರೀಕ್ಷೆಯಾಗಿದೆ. ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ MPATGM ಅಂತ ಕರೆಯಲಾಗುವ ಇದನ್ನು ಸೈನಿಕರು ಈಸಿಯಾಗಿ ಹೆಗಲ ಮೇಲೆ ಹೊತ್ತು ಕ್ಯಾರಿ ಮಾಡಬಹುದು. ಇದು ಚಲಿಸುವ ಶತ್ರು ಟ್ಯಾಂಕ್ಗಳನ್ನು ಕೂಡ ನಿಖರವಾಗಿ ಹುಡುಕಿ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿರೋ ಅತ್ಯಾಧುನಿಕ ಇನ್ಫ್ರಾರೆಡ್ ಸೀಕರ್ ಟೆಕ್ನಾಲಜಿಯಿಂದಾಗಿ ಹಗಲು ಮತ್ತು ರಾತ್ರಿ 2 ಟೈಮ್ನಲ್ಲೂ ಕೂಡ ದಾಳಿ ನಡೆಸಬಹುದು. ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಟೆಕ್ನಾಲಜಿ ಹೊಂದಿದೆ. ಒಮ್ಮೆ ಗುರಿ ಫಿಕ್ಸ್ ಮಾಡಿ ಉಡಾಯಿಸಿಬಿಟ್ರೆ ನಂತರ ಸೈನಿಕರು ನಿಯಂತ್ರಿಸುವ ಅಗತ್ಯ ಇಲ್ಲ, ಹುಡ್ಕೊಂಡು ಹೋಗಿ ಹೊಡೆಯುತ್ತೆ. ಈ ಕ್ಷಿಪಣಿಯನ್ನು ಹೈದರಾಬಾದ್ನ DRDL ಪ್ರಯೋಗಾಲಯ ಅಭಿವೃದ್ಧಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಯೋಗಾಲಯದ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. ಏನೋ ಗದಗದ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿರೋ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಮನೆ ಅಗೆಯುವಾಗ ಸಿಕ್ಕಿರೋ ಚಿನ್ನದಲ್ಲಿ ಆ ಕುಟುಂಬಕ್ಕೂ ಪಾಲು ಕೊಡ್ತೀವಿ ಅಂತ ಪುರಾತತ್ವ ಇಲಾಖೆ ಹೇಳಿದೆ. ಮನೆ ಅಗೆಯುವಾಗ ಸಿಕ್ಕ ಚಿನ್ನದ ಮೌಲ್ಯವನ್ನ ಜಿಲ್ಲಾ ಆಡಳಿತ ನಿರ್ಧಾರ ಮಾಡುತ್ತೆ. ಅದಾದ ನಂತರ ಆ ಮೌಲ್ಯದ 1/5 ಭಾಗ ಅಂದ್ರೆ 20% ಪಾಲನ್ನ ಹಣದ ರೂಪದಲ್ಲಿ ಆ ಕುಟುಂಬಕ್ಕೆ ಕೊಡಲಾಗುತ್ತೆ. ಭಾರತೀಯ ನಿಧಿ ಕಾಯ್ದೆ 1878 ಅಡಿಯಲ್ಲಿ ಅಂದ್ರೆ ಪ್ರಾಮಾಣಿಕವಾಗಿ ನಿಧಿ ಬಗ್ಗೆ ವರದಿ ಮಾಡಿದವರಿಗೆ ಪರಿಹಾರ ಕೊಡಬೇಕಾಗುತ್ತೆ. ಸೊ ಅದರ ಅಡಿಯಲ್ಲಿ ಮನೆಯವರೆಗೂ ಪಾಲು ಸಿಗುತ್ತೆ ಅಂತ ಪುರಾತತ್ವ ಇಲಾಖೆಯ ನಿರ್ದೇಶಕರು ಹೇಳಿದ್ದಾರೆ. ಸುಮಾರು ಅರ್ಧ kg ಚಿನ್ನ ಸಿಕ್ಕಿತ್ತು, ಅಂದ್ರೆ 500 ಗ್ರಾಂ ಚಿನ್ನ ಸಿಕ್ಕಿತ್ತು. ಈಗ 20% ಅದರಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 100 ಗ್ರಾಂ ಚಿನ್ನದ ಬೆಲೆಯಷ್ಟು ದುಡ್ಡು ಅವರಿಗೆ ಕೊಡ್ತಾರೆ. ಪ್ಯೂರಿಟಿ ಎಲ್ಲ ಚೆಕ್ ಮಾಡ್ತಾರೆ, ಅದಕ್ಕೆ ಅನುಗುಣವಾಗಿ ಪೇಮೆಂಟ್ ಆಗುತ್ತೆ. ಒಟ್ಟಿನಲ್ಲಿ ಭಾರಿ ಗಂಟಂತೂ ಸಿಗೋದು ಗ್ಯಾರಂಟಿ. 1 ಗ್ರಾಂ ಚಿನ್ನಕ್ಕೂ ಕೂಡ 13-14 ಸಾವಿರ ರೂಪಾಯಿ ಆಗಿರೋ ಟೈಮ್ನಲ್ಲಿ ಈ ಕುಟುಂಬಕ್ಕೆ ಈಗ 100 ಗ್ರಾಂ ಚಿನ್ನದ ಬೆಲೆ ಸಿಗುತ್ತೆ. ಅಂದರೆ ಏನೇ ಪ್ಯೂರಿಟಿ ಹೆಚ್ಚು ಕಮ್ಮಿ ಏನೇ ಇದ್ರೂ ಕೂಡ ನೀವೇ ಲೆಕ್ಕ ಹಾಕಿ, ಏನಿಲ್ಲ ಅಂದರೂ ಕೂಡ
10-14 ಲಕ್ಷ ರೂಪಾಯಿ ಸಿಗುತ್ತೆ ಈಗ ಫ್ಯಾಮಿಲಿಗೆ ಅನ್ನೋ ಲೆಕ್ಕಾಚಾರ ಇದೆ. ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಟೀಸರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಇತ್ತೀಚೆಗಷ್ಟೇ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ವಕೀಲರೊಬ್ಬರು ಸೆನ್ಸಾರ್ ಮಂಡಳಿಗೆ ದೂರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಈ ಟೀಸರ್ ವಿರುದ್ಧ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ರೊಚ್ಚಿಗೆದ್ದಿದೆ. ರಾಜ್ಯ ಮಹಿಳಾ ಘಟಕದವರು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಮಹಿಳೆಯರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ತೋರಿಸಲಾಗಿದೆ, ಕೆಟ್ಟ ಪರಿಣಾಮ ಬೀರುತ್ತೆ ಸೊಸೈಟಿ ಮೇಲೆ, ಮಹಿಳೆಯರನ್ನ ಕೀಳಾಗಿ ಕಾಣಲಾಗಿದೆ ಸಿನಿಮಾದಲ್ಲಿ, ಮಕ್ಕಳ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅವರೀಗ ದೂರು ಕೊಟ್ಟಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅಂತೂ ಇಂತೂ ಕರ್ನಾಟಕದಲ್ಲಿ ದೊಡ್ಡದೊಂದು ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಲವು ವರ್ಷಗಳಿಂದ ಮುಂದೂಡಿಕೆಯಾಗ್ತಾ ಬರ್ತಾ ಇದ್ದ ಬೆಂಗಳೂರು ಪಾಲಿಕೆಗೆ ಮುಂಬರೋ ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರಕ್ಕೆ ಕುರಿತು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಅಲ್ಲದೆ ವಾರ್ಡ್ ಮರು ವಿಂಗಡಣೆ ಸೇರಿದ ಹಾಗೆ ಬಾಕಿ ಇರೋ ಎಲ್ಲಾ ಪ್ರಕ್ರಿಯೆಗಳನ್ನು ತ್ವರಿತವಾಗಿ ಮುಗಿಸಿ ಅಂತ ಸೂಚಿಸಿದೆ. ಇದರ ಬೆನ್ನಲ್ಲೇ ಮಾರ್ಚ್ 16ರ ಒಳಗಡೆ ಮತದಾರರ ಪಟ್ಟಿ ಫೈನಲ್ ಮಾಡ್ತೀವಿ, ಮೇ 26ರ ಒಳಗಡೆ ಚುನಾವಣೆ ದಿನಾಂಕ ಘೋಷಿಸಿ ಜೂನ್ ತಿಂಗಳ ಒಳಗಡೆ ಚುನಾವಣೆ ಪ್ರಕ್ರಿಯೆ ಮುಗಿಸ್ತೀವಿ ಅಂತ ಚುನಾವಣಾ ಆಯೋಗದ ಪರವಾಗಿ ಈಗ ವಕೀಲ ಕೆ.ಎನ್. ಫಣೀಂದ್ರ ಅವರು ಕೋರ್ಟ್ಗೆ ಹೇಳಿದ್ದಾರೆ. 2015ರಲ್ಲಿ ಕೊನೆಯ ಸಲ ಪಾಲಿಕೆ ಎಲೆಕ್ಷನ್ ಆಗಿದ್ದು, 2020ರಲ್ಲಿ ಅವಧಿ ಮುಗಿದು ಹೋಗಿತ್ತು. ಆದರೆ ಮುಂದೆ ವಾರ್ಡ್ ವಿಂಗಡಣೆ, ಮೀಸಲಾತಿ ವಿವಾದ ಹೀಗೆ ಹಲವು ಕಾರಣಗಳಿಂದ ಕಳೆದ 5 ವರ್ಷಗಳಿಂದ ಎಲೆಕ್ಷನ್ ಆಗಿರಲಿಲ್ಲ. ಹೀಗಾಗಿ ಕೆಲ ಮಾಜಿ ಕಾರ್ಪೊರೇಟರ್ಗಳು ಹಾಗೂ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಪ್ರಕರಣದ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಮಹತ್ವದ ಆದೇಶ ನೀಡಿದೆ. ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಚುನಾವಣೆಯಾಗುತ್ತೆ. ಏನೋ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕೂಗು ತಣ್ಣಗಾಯ್ತಾ ಅನ್ನುವಷ್ಟರಲ್ಲಿ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿದ್ದಾರೆ. ಬೆಂಗಳೂರಿನ ಖರ್ಗೆ ಮನೆಗೆ ತೆರಳಿ ಅವರೊಂದಿಗೆ ಡಿಕೆ ಮಹತ್ವದ ಚರ್ಚೆ ಮಾಡಿದ್ದಾರೆ. ಇದಾದ ನಂತರ ಒಂದೇ ಕಾರಲ್ಲಿ ಇಬ್ಬರು ನಾಯಕರು HL ಏರ್ಪೋರ್ಟ್ಗೆ ಹೋದ್ರು. ನಂತರ ಸಿಎಂ ಡಿಸಿಎಂ ಖರ್ಗೆ ಎಲ್ಲರೂ ಸೇರಿ ಕಲಬುರಗಿಯ ಜೇವರ್ಗಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ವೇದಿಕೆಯಲ್ಲಿ ರಿಯಾಕ್ಟ್ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ, ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ಮೈಸೂರು ಮತ್ತು ನಿಮ್ಮ ಕ್ಷೇತ್ರ ಅಂದ್ರೆ ಕನಕಪುರ ಹೇಗಿದೆನೋ ಅದೇ ತರ ಅಭಿವೃದ್ಧಿ ಮಾಡಿಕೊಡ್ರಪ್ಪ ಸಾಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಂಕ್ರಾಂತಿ ನಂತರ ಅಂದ್ರೆ ಜನವರಿ 16ಕ್ಕೆ ದಿಲ್ಲಿ ಭೇಟಿಗೆ ತಯಾರಿ ಮಾಡಿಕೊಳ್ತಿದ್ದಾರೆ. ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ರಾಹುಲ್ ಭೇಟಿಗೂ ಟೈಮ್ ಕೇಳಿದ್ದಾರೆ ಅಂತ ವರದಿಯಾಗಿದೆ. ಹೀಗಾಗಿ ಸಿಎಂ ಸ್ಥಾನದ ಬಗ್ಗೆ ಕೂಡ ರಾಹುಲ್ ಜೊತೆ ಡಿಕೆ ಚರ್ಚಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದಾದ ನಂತರ ಡಿಕೆ ಮತ್ತೆ ಜನವರಿ 22ಕ್ಕೂ ದಿಲ್ಲಿಗೆ ಹೋಗ್ತಾರೆ. ಹೀಗಾಗಿ ಈ ತಿಂಗಳ ಅಂತ್ಯಕ್ಕೆ ನಾಯಕತ್ವದ ಗೊಂದಲಗಳಿಗೆ ತೆರೆ ಬೀಳೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಲ್ಲಿ ಪುನಃ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು 2 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರನ್ನ ಜಹೀದುಲ್ ಇಸ್ಲಾಂ ಮತ್ತು ಫಿರ್ದೋಸ್ ಅಂತ ಗುರುತಿಸಲಾಗಿದೆ. 2 ವರ್ಷಗಳ ಹಿಂದೆ ಇವರು ಭಾರತಕ್ಕೆ ಬಂದಿದ್ರು. ಪಶ್ಚಿಮ ಬಂಗಾಳದವರು ಅಂತ ಸುಳ್ಳು ಹೇಳಿಕೊಂಡು ಹುಲಿಮಂಗಲದ ಪೋಡು ಬಳಿಯ ಗುಜರಿ ಶೆಡ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು. ಇವರ ಬಳಿ ಇದ್ದ ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದ ಹಾಗೆ ಹಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಏನೋ ಬೆಂಗಳೂರಿನ ನಮ್ಮ ಮೆಟ್ರೋ ಮತ್ತೆ ಈಗ ಟಿಕೆಟ್ ರೇಟ್ ಜಾಸ್ತಿ ಮಾಡೋಕೆ ಮುಂದಾಗಿದ್ದಾರೆ. ಫೆಬ್ರವರಿಯಿಂದ ಟಿಕೆಟ್ ದರವನ್ನ 5% ಏರಿಕೆ ಮಾಡೋಕೆ BMRCL ತಯಾರಿ ನಡೆಸ್ತಾ ಇದೆ. ಶುಲ್ಕ ನಿಗದಿ ಸಮಿತಿ FFC ಪ್ರತಿ ವರ್ಷ 5% ದರ ಏರಿಸೋಕೆ ಶಿಫಾರಸು ಮಾಡಿರೋ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಏನೋ HR ಹುದ್ದೆಗೆ ಕನ್ನಡಿಗರು ಬೇಡ, ನಾನ್ ಕನ್ನಡಿಗಾಸ್ ವಾಂಟೆಡ್ ಅಂತ ಪೋಸ್ಟ್ ಹಾಕಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದ ಸ್ಕಿಲ್ಸಾನಿಕ್ಸ್ ಕಂಪನಿ ಕಡೆಗೂ ಕ್ಷಮೆ ಕೇಳಿದೆ. ಬೆಂಗಳೂರಿನ JP ನಗರದಲ್ಲಿರೋ ಈ ಕಂಪನಿ Naukri.comನಲ್ಲಿ HR ಹುದ್ದೆಗೆ ಜಾಹೀರಾತು ಹಾಕಿತ್ತು. ಕನ್ನಡಿಗರು ಬೇಡ, ಬೇರೆ ರಾಜ್ಯದವರು ಮಾತ್ರ ಅರ್ಜಿ ಹಾಕಿ ಅಂತ ಕಂಡೀಷನ್ ಹಾಕಿದ್ರು. ಇದಕ್ಕೆ ಕನ್ನಡಿಗರು ಜಾಡಿಸಿ ಕಿಕ್ ಮಾಡ್ತಿದ್ದ ಹಾಗೆ ಪಾಠ ಕಲ್ತಿದ್ದಾರೆ. ಈಗ ಏನೋ ತಮಿಳುನಾಡಿನ ಕರೂರ್ ಕಾಲ್ತುಳಿತ ಕೇಸ್ ಸಂಬಂಧ ಟಿವಿಕೆ ಮುಖ್ಯಸ್ಥ ನಟ ತಳಪತಿ ವಿಜಯ್ CBI ವಿಚಾರಣೆಗೆ ಹಾಜರಾಗಿದ್ದಾರೆ. ಕಳೆದ ವರ್ಷ ಕರೂರ್ ಸಮಾವೇಶಕ್ಕೆ ಸುಮಾರು 8 ಗಂಟೆ ಲೇಟ್ ಮಾಡಿ ಯಾಕೆ ಬಂದ್ರಿ, ನೀವು ಲೇಟ್ ಆಗಿ ಬಂದಿದ್ರಿಂದಾಗಿನೇ ಕ್ರೌಡ್ ಫುಲ್ ಆಗಿ ಕಾಲ್ ತುಳಿತ ಉಂಟಾಗಿ 41 ಜನ ಮೃತಪಟ್ಟರಲ್ವಾ ಅಂತ ವಿಜಯರನ್ನ ಅಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ. ಏನೋ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ED ನಡುವಿನ ಪ್ರಕರಣ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಜಾರಿ ನಿರ್ದೇಶನಾಲಯ ಮತ್ತೆ ಮಮತಾ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಹಿಂದೆ ಐಪ್ಯಾಕ್ ಕಚೇರಿ ಮೇಲಿನ ದಾಳಿ ಮತ್ತು ಮಮತಾ ಬ್ಯಾನರ್ಜಿ ಸರ್ಕಾರ ಕೋಆಪರೇಟ್ ಮಾಡ್ತಾ ಇಲ್ಲ, ಮಮತಾ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ED ದೂರು ಕೊಟ್ಟಿತ್ತು. ಈಗ ಆ ಪ್ರಕರಣದ ವಿಚಾರಣೆ ವೇಳೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಹೈಡ್ರಾಮಾ ನಡೆದಿದೆ. TMCಯ 100 ವಕೀಲರು ಕೋರ್ಟ್ ಹಾಲ್ನಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಪಕ್ಷದ ಪರ ಗುರುತಿಸಿಕೊಂಡ ವಕೀಲರು ಗಲಾಟೆ ಮಾಡಿ ಕಲಾಪವನ್ನು ಹೈಜಾಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹೈಕೋರ್ಟ್ ಕೂಡ ಸರಿಯಾಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ
ಅಂತ ಇಡಿ ಹೊಸ ಅರ್ಜಿಯನ್ನ ಹಾಕಿದೆ. ಅಲ್ಲದೆ ನಮ್ಮ ತನಿಖೆಗೆ ಮಮತಾ ಬ್ಯಾನರ್ಜಿ, ಡಿಜಿಪಿ ಮತ್ತು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಎಲ್ಲರೂ ಅಡ್ಡಿಪಡಿಸಿದ್ರು, ಸಾಕ್ಷ್ಯ ನಾಶ ಮಾಡಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮಮತಾ ವಿರುದ್ಧ ಸಾಕ್ಷ್ಯ ನಾಶ ಆರೋಪದ ಜೊತೆಗೆ ಈ ಕೋರ್ಟ್ ಗಲಾಟೆ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದೆ. ಇನ್ನೊಂದ್ ಕಡೆ ಮಮತಾ ಬ್ಯಾನರ್ಜಿ, ಡಿಜಿಪಿ ರಾಜೀವ್ ಕುಮಾರ್ ಮತ್ತು ಪೊಲೀಸ್ ಅಧಿಕಾರಿ ಮನೋಜ್ ವರ್ಮಾ ಇಡಿ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇವರನ್ನ ಜೈಲಿಗೆ ಹಾಕಬೇಕು ಅಂತ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಕೇವಲ 18,700 ರೂಪಾಯಿಗೆ ರಾಮೇಶ್ವರಂ ಕನ್ಯಾಕುಮಾರಿ ತಮಿಳುನಾಡು ಯಾತ್ರೆ. 7 ಸೈನ್ಸ್ ಟೂರಿಸಂನ ಬೆಸ್ಟ್ ಆಫರ್. ಆಸಕ್ತರು ಕಾಲ್ ಮಾಡಿ. ಇನ್ನು ಬೆಂಗಳೂರು ಮೂಲದ ಆರ್ಮಿ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ 2025ರ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅವರ ಪ್ರಶಸ್ತಿ ಸಿಕ್ಕಿದೆ. ದಕ್ಷಿಣ ಸುಡಾನ್ನಲ್ಲಿರೋ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕೆಲಸ ಮಾಡಿದಕ್ಕಾಗಿ. ಚಿನ್ನ ಮತ್ತು ಬೆಳ್ಳಿ ಮತ್ತೊಮ್ಮೆ ಎದ್ದುಕೊಂಡಿವೆ. ಮಾರ್ಕೆಟ್ ಓಪನ್ ಆಗ್ತಿದ್ದ ಹಾಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದೆ. ಒಂದೇ ದಿನಕ್ಕೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ನ MCX ಅದರಲ್ಲಿ ಗೋಲ್ಡ್ ಫೆಬ್ರವರಿ ಫ್ಯೂಚರ್ಸ್ನಲ್ಲಿ 1.4% ಏರಿಕೆಯಾಗಿದೆ. 10 ಗ್ರಾಮ್ನ ಗೋಲ್ಡ್ ಫ್ಯೂಚರ್ಸ್ ಬರೋಬ್ಬರಿ 2,000 ರೂಪಾಯಿ ಏರಿಕೆಯಾಗಿ 1,41,250 ರೂಪಾಯಿಗೆ ರೀಚ್ ಆಗಿತ್ತು. ಅದೇ ಬೆಳ್ಳಿ ಬೆಲೆ ಈ MCX ಸಿಲ್ವರ್ ಮಾರ್ಚ್ ಫ್ಯೂಚರ್ಸ್ನಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಬರೋಬ್ಬರಿ 4% ಜಂಪ್ ಆಗಿದೆ. ಪ್ರತಿ ಕೆಜಿಗೆ 10,314 ರೂಪಾಯಿ ಜಂಪ್ ಆಗಿ 2,63,996 ರೂಪಾಯಿ ಆಗಿತ್ತು. ಓವರಾಲ್ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ಇವತ್ತು 3,254 ರೂಪಾಯಿ ಹೆಚ್ಚಾಗಿ 1,40,449 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,980 ರೂಪಾಯಿ ಹೆಚ್ಚಾಗಿ 1,28,651 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 17,289 ರೂಪಾಯಿ ಹೆಚ್ಚಾಗಿ 2,56,776 ರೂಪಾಯಿ ಆಗಿದೆ. ಭಾರತದ ಷೇರುಪೇಟೆ ಈ ಸೆಷನ್ನಲ್ಲಿ ಕಡೆಗೂ ಇಡೀ ದಿನ ಹೊಯ್ದಾಡಿ ಭಾರಿ ಪ್ರಪಾತಕ್ಕೆ ಬಿದ್ದು ಕೊನೆಯಲ್ಲಿ ಸ್ವಲ್ಪ ಪಾಸಿಟಿವ್ ನಲ್ಲಿ ಎಂಡ್ ಆಯಿತು. 302 ಪಾಯಿಂಟ್ಸ್ ಅಥವಾ 0.36% ಅಪ್ ಆಗಿ 83,878ಕ್ಕೆ ತಲುಪಿತು. ನಿಫ್ಟಿ 107 ಪಾಯಿಂಟ್ಸ್ ಅಥವಾ 0.42% ಏರಿಕೆ ಕಂಡು 25,790ಕ್ಕೆ ತಲುಪಿತು. ಅತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.41% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.68% ಡೌನ್ ಆಗಿದೆ. ಬೆಳಿಗ್ಗೆ ಮಾರ್ಕೆಟ್ ಶುರುವಾದಾಗ 700 ಪಾಯಿಂಟ್ಗೂ ಅಧಿಕ ಬಿದ್ದು ಹೋಗಿತ್ತು. ನಂತರ ಕಂಬ್ಯಾಕ್ ಮಾಡಿ ದಿನದ ಕನಿಷ್ಠ ಮಟ್ಟದಿಂದ ಬರೋಬ್ಬರಿ 1,000 ಪಾಯಿಂಟ್ಸ್ ಮೇಲಕ್ಕೆ ಬಂತು. ಅಮೆರಿಕದ ಅಂಬಾಸಿಡರ್ ಹೇಳಿಕೆ ಇದೆಯಲ್ಲ, ಅತಿ ಶೀಘ್ರದಲ್ಲಿ ಮಾತುಕತೆ ಶುರು ಮಾಡ್ತೀನಿ ಅಂತ ಹೇಳಿರೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ಹೂಡಿಕೆದಾರರು ಕೂಡ ಬಹುಶಃ ಅಮೆರಿಕ ಮತ್ತು ಭಾರತದ ನಡುವೆ ಎಲ್ಲ ಸರಿ ಹೋಗ್ಬೋದನ್ನೋ ಹೋಪ್ನೊಂದಿಗೆ ಮತ್ತೆ ಮಾರ್ಕೆಟ್ಗೆ ತೊಡೆತಟ್ಟಿ ಇಳಿದಿದ್ದಾರೆ. ಈ ಮೂಲಕ ಕಳೆದ 5 ಸೆಷನ್ಗಳ ನಿರಂತರ ನಷ್ಟಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಹಿಂದಿನ ಅವಧಿಯಲ್ಲಿ 468 ಲಕ್ಷ ಕೋಟಿ ರೂಪಾಯಿಯಿಂದ ಇವತ್ತು 490 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಟಾಟಾ ಸ್ಟೀಲ್, ಏಷ್ಯನ್ ಪೇಂಟ್ಸ್, ಟ್ರೆಂಟ್, SBI, ಅಲ್ಟ್ರಾಟೆಕ್ ಸಿಮೆಂಟ್ ಷೇರುಗಳು ಗ್ರೀನ್ ನಲ್ಲಿದ್ವು. ಅತ್ತ ಇನ್ಫೋಸಿಸ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಲಿಮಿಟೆಡ್, ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆಯಾಗಿ 90 ರೂಪಾಯಿ 16 ಪೈಸೆಯಾಗಿದೆ. ಇನ್ನು ಕಳೆದ 20 ವರ್ಷಗಳಲ್ಲಿ ದೇಶದ ಬ್ಯಾಂಕಿಂಗ್ ಸೆಕ್ಟರ್ ಭಾರಿ ವೇಗದಲ್ಲಿ ಬೆಳವಣಿಗೆ ಕಂಡಿದೆ. SBI ರಿಪೋರ್ಟ್ ಇದನ್ನ ಹೇಳಿದೆ. 2005ರಲ್ಲಿ 18.4 ಲಕ್ಷ ಕೋಟಿ ಇದ್ದ ಡೆಪಾಸಿಟ್ 2025ಕ್ಕೆ ಬರೋಬ್ಬರಿ 241.5 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇನ್ನು ಬ್ಯಾಂಕ್ಗಳು ಕೊಡೋ ಲೋನ್ ಕೂಡ 11.5 ಲಕ್ಷ ಕೋಟಿಯಿಂದ 191.2 ಲಕ್ಷ ಕೋಟಿಗೆ ಹೆಚ್ಚಾಗಿದೆ. ಇನ್ನು ಟೋಟಲ್ ಅಸೆಟ್ ಸೈಜ್ 23.6 ಲಕ್ಷ ಕೋಟಿಯಿಂದ 312.2 ಲಕ್ಷ ಕೋಟಿಗೆ ಏರಿದೆ. ಇನ್ನು ಬ್ಯಾಂಕಿಂಗ್ ವ್ಯವಹಾರಗಳಿಗೆ 2021ರ ಹಣಕಾಸು ವರ್ಷದಿಂದ ಅಂದರೆ ಕೊರೋನಾ ಶುರುವಾದ ನಂತರ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ಸಿಕ್ಕಿದೆ ಇವಾಗ ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಭಾರತ್ ಕೋಕಿಂಗ್ ಕೋಲ್ ಕಂಪನಿಯ IPO ರಿಲೀಸ್ ಆದ 2 ದಿನದಲ್ಲಿ 34 ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾತ್ರ ಲೆಕ್ಕ ಹಾಕೋದಾದರೆ ರಿಸರ್ವ್ಗಿಂತ 63 ಪಟ್ಟು ಜಾಸ್ತಿ ಬೇಡಿಕೆ ಇಟ್ಟಿದ್ದಾರೆ. ರಿಟೇಲ್ ಇನ್ವೆಸ್ಟರ್ಸ್ 21 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಜನವರಿ 16ನೇ ತಾರೀಕು NSE BSEನಲ್ಲಿ ಸ್ಟಾಕ್ ಲಿಸ್ಟ್ ಆಗುತ್ತೆ. ಅಲ್ಲಿವರೆಗೆ ಎಷ್ಟು ಬೇಡಿಕೆ ಬರುತ್ತೆ ಅಂತ ನೋಡಬೇಕು. ಅಂದಹಾಗೆ ಸ್ನೇಹಿತರೆ, ಈ IPOಗೆ ಸಂಬಂಧಪಟ್ಟಂತೆ ನಾವಿನ್ನು ಸ್ವಲ್ಪ ವಿವರವಾಗಿ ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ನೆಸ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇದಂತಲ್ಲ, ಎಲ್ಲ ಬಿಸ್ನೆಸ್ ಅಪ್ಡೇಟ್ ಸ್ವಲ್ಪ ಡೀಟೇಲ್ ಆಗಿ ಬರುತ್ತೆ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ನಲ್ಲಿ. ಏನು ಕೇಂದ್ರ ಸರ್ಕಾರ ಸ್ಮಾರ್ಟ್ಫೋನ್ ಕಂಪನಿಗಳಿಗೆ ತಮ್ಮ ಸೋರ್ಸ್ ಕೋಡ್ ಹಂಚಿಕೊಳ್ಬೇಕು ಅನ್ನೋ ಪ್ರಸ್ತಾವನೆ ಇಟ್ಟಿದೆ ಅಂತ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಸ್ಮಾರ್ಟ್ಫೋನ್ ದೈತ್ಯ ಕಂಪನಿಗಳಾದ ಸ್ಯಾಮ್ಸಂಗ್, ಆಪಲ್ಗಳು ವಿರೋಧ ವ್ಯಕ್ತಪಡಿಸಿದ್ವು. ಇದಕ್ಕೆ ಕೇಂದ್ರ ಕ್ಲಾರಿಟಿ ಕೊಟ್ಟಿದೆ. ಸೆಕ್ಯೂರಿಟಿಗಾಗಿ ನಾವು ಸರಿಯಾದ ಫ್ರೇಮ್ ವರ್ಕ್ ಮಾಡೋಕೆ ಸ್ಟೇಕ್ ಹೋಲ್ಡರ್ಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಎಲ್ಲ ಇಂಡಸ್ಟ್ರಿ, ಎಲ್ಲ ಪಾಲುದಾರರೊಂದಿಗೆ, ಸ್ಮಾರ್ಟ್ಫೋನ್ ಮೇಕರ್ಸು ಎಲ್ಲರೊಂದಿಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ಮಾರ್ಟ್ಫೋನ್ ಕಂಪನಿಗಳಿಗೆ ಸೋರ್ಸ್ ಕೋಡ್ ಕೊಡುವಂತೆ ನಾವು ಯಾವುದೇ ಪ್ರಸ್ತಾವನೆ ಮುಂದಿಟ್ಟಿಲ್ಲ ಆ ರೀತಿ ಕೇಳೋಕೆ ಅಂತಲೂ ಕೇಂದ್ರ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇನ್ನು IT ದಿಗ್ಗಜ TCSನ Q3 ರಿಸಲ್ಟ್ ಹೂಡಿಕೆದಾರರಲ್ಲಿ ನಿರಾಶೆ ಮೂಡಿಸಿದೆ. ಈ ಸಲ ನೆಟ್ ಪ್ರಾಫಿಟ್ 14% ಡೌನ್ ಆಗಿದೆ. ಒಟ್ಟಾರೆ ಲಾಭ 10,657 ಕೋಟಿಗೆ ಇಳಿಕೆಯಾಗಿದೆ.
ಆದಾಯದಲ್ಲಿ 5% ಏರಿಕೆಯಾಗಿ 67,087ಕ್ಕೆ ರೀಚ್ ಆಗಿದೆ. ಆದರೆ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಮಾತ್ರ ₹11 ಇಂಟರಿಮ್ ಡಿವಿಡೆಂಡ್ ಮತ್ತು ₹46 ಸ್ಪೆಷಲ್ ಡಿವಿಡೆಂಡ್ ಸೇರಿಸಿ ಪ್ರತಿ ಶೇರ್ಗೆ ₹57 ಡಿವಿಡೆಂಡ್ ಘೋಷಿಸಿದೆ. ಕಂಪನಿ ರೀಸ್ಟ್ರಕ್ಚರ್, ಲೇಬರ್ ಲಾದಲ್ಲಿ ಆದ ಬದಲಾವಣೆ, US ಕಾನೂನುಗಳು ಕಂಪನಿ ಲಾಭಕ್ಕೆ ಪೆಟ್ಟು ಕೊಟ್ಟಿರೋದು ಗೊತ್ತಾಗಿದೆ. ಅಂದಹಾಗೆ ಈ ಸಲ ಹೊಸ ಲೇಬರ್ ಕೋಡ್ ಜಾರಿಗೆ ಬಂದಿದ್ದರಿಂದ ಕಂಪನಿಯ ವೆಚ್ಚ ಜಾಸ್ತಿ ಆಗಿದೆ. ಅಲ್ಲದೆ ಅಮೆರಿಕದಲ್ಲಿ ಲೀಗಲ್ ಕೇಸ್ಗೆ ಸಂಬಂಧಪಟ್ಟಂತೆ ₹1,000 ಕೋಟಿ ದಂಡ ಕೂಡ ಬಿದ್ದಿತ್ತು. ಹೀಗಾಗಿ ಸ್ವಲ್ಪ ಡೌನ್ ಆಗಿದೆ. ಒಟ್ಟು ರಿಸಲ್ಟ್ ಬಳಿಕ ಕೂಡ ಒಳ್ಳೆ ಡಿವಿಡೆಂಡ್ ಘೋಷಣೆಯಾಗಿದ್ದರಿಂದ TCS ಷೇರುಗಳು ಸ್ಟ್ರಾಂಗ್ ಪರ್ಫಾರ್ಮ್ ಮಾಡಿವೆ. ಷೇರುಗಳ ಬೆಲೆ 1.10% ಏರಿಕೆ ಕಂಡು ₹3,243ಗೆ ರೀಚ್ ಆಗಿದೆ. ಚಿಲ್ಲರೆ ಹಣದುಬ್ಬರ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಡಿಸೆಂಬರ್ ತಿಂಗಳ ಹೊತ್ತಿಗೆ 1.33%ಗೆ ರೀಚ್ ಆಗಿದೆ. ಕಳೆದ ನವೆಂಬರ್ನಲ್ಲಿ 0.7% ದಾಖಲಾಗಿತ್ತು. ಇಷ್ಟು ದಿನ 2012 ಬೇಸ್ ಇಯರ್ ಆಗಿ ತಗೊಂಡು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಲೆಕ್ಕ ಹಾಕ್ತಾ ಇದ್ರು. ಇನ್ಮೇಲಿಂದ 2024 ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಹೇಳಿದ್ರೆ 2025ರಲ್ಲಿ ಆವರೇಜ್ ಇನ್ಫ್ಲೇಷನ್ 2.2% ಇದೆ. ಇದು ಕಳೆದ 10 ವರ್ಷಗಳಲ್ಲೇ ಲೋಯೆಸ್ಟ್ ಇನ್ಫ್ಲೇಷನ್ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಫಾಲ್ ತಯಾರಕ ಫ್ರಾನ್ಸ್ನ ದಸೋ ಏವಿಯೇಷನ್ ಡಿಫೆನ್ಸ್ AI ಫರ್ಮ್ ಹರಮಾಟನ್ನಲ್ಲಿ $200 ಮಿಲಿಯನ್ ಹೂಡಿಕೆ ಮಾಡಿದೆ. ಕಂಪನಿ ಸದ್ಯ ರಫೈಲ್ ಫೈಟರ್ ಜೆಟ್ನ ಹೊಸ ವರ್ಷನ್ ರಫೈಲ್ F5 ಡೆವಲಪ್ ಮಾಡ್ತಿದೆ. 2030ಕ್ಕೆ ಇದು ರೆಡಿ ಆಗುತ್ತೆ. ಹೀಗಾಗಿ ಡಿಫೆನ್ಸ್ ಸಿಸ್ಟಮ್ಗೆ AI ಇಂಟಿಗ್ರೇಷನ್ಗೆ ಕಂಪನಿ ಪ್ಲಾನ್ ಮಾಡ್ತಾ ಇದೆ. ಫ್ಯೂಚರ್ನಲ್ಲಿ ಏರ್ ವಾರ್ಫೇರ್ನಲ್ಲಿ ಮಾನವರಹಿತ ವೈಮಾನಿಕ ವ್ಯವಸ್ಥೆ ಮತ್ತು ಡ್ರೋನ್ಗಳನ್ನು ನಿಯಂತ್ರಿಸೋಕೆ AI ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ದಸೋ ಹೇಳಿದೆ. ನಿಮ್ಮ ಗಮನಕ್ಕಿರಲಿ, ನಮ್ಮ ವಾಯುಪಡೆ ಸದ್ಯಕ್ಕೆ ನಂಬಿಕೊಂಡಿರೋದೇ ಈ ದಸೋ ನಿರ್ಮಾಣ ಮಾಡಿರೋ ರಫೈಲ್ಗಳನ್ನು. ತರಿಸ್ಕೊಂಡಿದ್ದೀವಿ, ಇನ್ನೂ ತರಿಸ್ಕೊಳ್ಳೋ ಲೆಕ್ಕಾಚಾರದಲ್ಲಿದ್ದೀವಿ. ನೌಕಾಪಡೆಗೂ ಕೂಡ ಆರ್ಡರ್ ಮಾಡಿದ್ದೀವಿ ನಾವು. ಸರ್ಕಾರಿ ಸ್ವಾಮ್ಯದ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಪಬ್ಲಿಕ್ ಬಾಂಡ್ ಇಶ್ಯೂ ಮೂಲಕ ₹5,000 ಕೋಟಿ ರೈಸ್ ಮಾಡೋಕೆ ಮುಂದಾಗಿದೆ. ಬೇಸ್ ಸೈಜ್ 500 ಕೋಟಿ ಇದ್ದು 4,500 ಕೋಟಿಯಷ್ಟು ಗ್ರೀನ್ ಶೂ ಆಪ್ಷನ್ ಇಡಲಾಗಿದೆ. ಜನವರಿ 16ರಿಂದ ಸಬ್ಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ರೈಸ್ ಆದ ಫಂಡ್ನಲ್ಲಿ 75% ಮುಂದಿನ ಸಾಲಗಳಿಗೆ, ಹಣಕಾಸು ಉದ್ದೇಶಕ್ಕಾಗಿ ಬಳಸಿ ಉಳಿದಿದ್ದನ್ನು ಕಂಪನಿಯ ಸಾಮಾನ್ಯ ಕಾರ್ಪೊರೇಟ್ ಉದ್ದೇಶಕ್ಕೆ ಯೂಸ್ ಮಾಡಲಾಗುತ್ತೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ತನ್ನ ಪೂರ್ಣಾವಧಿ ಡೈರೆಕ್ಟರ್ ಆಗಿ ಅನೂಪ್ ಕುಮಾರ್ ಸಹಾ ಅವರನ್ನು ನೇಮಕ ಮಾಡಿಕೊಂಡಿದೆ. ಇನ್ನು ಮುಂದೆ ಅವರು ಕನ್ಸ್ಯೂಮರ್ ಬ್ಯಾಂಕಿಂಗ್, ಡೇಟಾ ಅನಾಲಿಟಿಕ್ಸ್ ಮತ್ತು ಮಾರ್ಕೆಟಿಂಗ್ ಕಾರ್ಯಗಳನ್ನು ಮುನ್ನಡೆಸ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಸದಸ್ಯರಾಗ್ಬೋದು. ಸದಸ್ಯರಾದವರಿಗೆ ಈಗ ನೀವು ಬಿಸ್ನೆಸ್ನ ಸ್ವಲ್ಪ ಅಪ್ಡೇಟ್ ನೋಡಿದ್ರಲ್ಲ ಫುಲ್ ನ್ಯೂಸ್ನಲ್ಲಿ, ಇದರಲ್ಲಿ ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ ನ್ಯೂಸ್ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಬುಲೆಟಿನ್ ಸಿಗುತ್ತೆ ಮೆಂಬರ್ ಓನ್ಲಿ. ಹಾಗೆ ಕರೆಂಟ್ ಪವರ್ ಹಾಗೂ ಇತರ ಸ್ಪೆಷಲ್ ಎಪಿಸೋಡ್ಸ್ನ ನೋಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.